ವೆಲ್ಕಮ್ ಬ್ಯಾಕ್ ಟು ಈ ನಾರದ ಚಾನಲ್. ಗೃಹ ಪ್ರವೇಶ ಸಮಯದಲ್ಲಿ ಅಡುಗೆ ಮನೆಯನ್ನು ವಿಭಿನ್ನವಾಗಿ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಿಂಕ್ಗೆ ನೀರು ತುಂಬಿ ರೋಸ್ ಪೆಟಲಿಂದ ಅಲಂಕಾರ ಮಾಡ್ಬೋದು. ಮಣ್ಣಿನ ಒಲೆಗೆ ರಂಗೋಲಿ ಹಾಕಿ ಅದರಿಂದ ಹಾಲು ಉಕ್ಕಿಸ್ಬೋದು. ಅನ್ನಪೂರ್ಣೇಶ್ವರಿ ವಿಗ್ರಹಕ್ಕೆ ಸೀರೆ ಉಡಿಸಿ ಅಲಂಕರಿಸಿ ಅದರ ಮುಂದೆ ಧಾನ್ಯಗಳನ್ನು ಇಡಬಹುದು. ಬೀಸೋಕಲ್ಲು, ಅರಿಯೋಕಲ್ಲು, ಒರಳುಕಲ್ಲು ಇವುಗಳನ್ನು ಕೂಡ ಸಾಂಕೇತಿಕವಾಗಿ ಇಟ್ಟು ಅಲಂಕರಿಸಬಹುದು. ಈಗ ಅನ್ನಪೂರ್ಣೇಶ್ವರಿ ಅಲಂಕಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಕಿಚನ್ ಸ್ಲ್ಯಾಬ್ನ ಒಂದು ಮೂಲೆಯಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಇಡಬೇಕು. ಒಂದು ವುಡ್ ಪೀಸ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ವೆಲ್ವೆಟ್ ಕ್ಲಾತು, ಲೇಸ್ನ ಅಂಟಿಸ್ಕೊಂಡು ಪೀಠನ ರೆಡಿ ಮಾಡ್ಕೋಬೇಕು. ಈ ಪೀಠನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಪೀಠದ ಕೆಳಗಡೆ ಗ್ಲಾಸ್ಗಳನ್ನ ಇಟ್ಟು ಎತ್ತರಿಸ್ಕೋಬೇಕು. ಪೀಠದ ಮೇಲೆ ಸೀರೆ ಉಡಿಸಿ ಅಲಂಕಾರ ಮಾಡಿರೋ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಇಡಬೇಕು. ದೇವಿಯ ಎರಡು ಕಡೆ ಗ್ಲಾಸ್ನಲ್ಲಿ ಅಕ್ಕಿ ತುಂಬಿ ಹೊಂಬಾಳೆ ಇಡಬೇಕು. ದೇವಿಯ ಪೀಠದ ಮುಂದೆ ಲಕ್ಷ್ಮೀನಾರಾಯಣ ಅಲಂಕಾರ ಮಾಡಿರೋ 2 ದೀಪಗಳನ್ನು ಇಡಬೇಕು. ಚಿಕ್ಕ ದೀಪಗಳಿಗೆ ಲಕ್ಷ್ಮೀನಾರಾಯಣ ಅಲಂಕಾರ ಹೇಗೆ ಮಾಡೋದು ಅನ್ನೋದನ್ನು ನೀವೀಗಾಗಲೇ ನೋಡಿದ್ದೀರಿ. ಪೇಪರಲ್ಲಿ ಮಾಡ್ಕೊಂಡಿರೋ ಲೋಟಸ್ ಒಳಗಡೆ ಧಾನ್ಯಗಳನ್ನ ತುಂಬಿರೋ ಬಟ್ಲುಗಳನ್ನು ಇಡಬೇಕು. ರಂಗೋಲಿಯನ್ನು ಬಿಡಿಸಬೇಕು. ಈ ನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.